ಕರ್ಮ ಮಾಡುವಾಗ ಏನು ನೆನಪಿರ್ಬೇಕು? ಮಾಡಿಸ್ತಾ ಇದ್ದಾರೆ. ಕರನ್ ಕರಾವಣ ಎಂತಕ್ಕಂಥ ನೆನಪಿರುವಾಗ ಏನಾಗುತ್ತದೆ? ನಮಗೆ ನಮ್ಮ ನಂಬರ್ ಒನ್ ಶತ್ರು ಯಾರು ಗೊತ್ತಾ? ಅಹಂಭಾವ. ಅಹಂ, ಈಗೋ. ಇಂಗ್ಲೀಷಲ್ಲಿ ಈಗೋ ಅಂತ ಇರುತ್ತೆ. ಯಾವುದೇ ಮಾಡುವಾಗ ಇದು ಬಂದ್ಬಿಡ್ತು, ನಾನೇ ಮಾಡುವುದು, ನನ್ನಿಂದಲೇ ಆಗ್ತದೆ, ಈ ಒಂದು ಭಾವ ನಮ್ಮಲ್ಲಿ ಬರ್ತದೆ. ಈ ಭಾವ ಬಂದಾಗ ಇದು ನಮ್ಮ ಜೀವನದಲ್ಲಿ ದೊಡ್ಡ ವಿಘ್ನ. ಯೋಗಿ ಜೀವನದಲ್ಲಿ ವಿಘ್ನ ನಂಬರ್ ಒನ್ ವಿಘ್ನ ಯಾವುದಂದರೆ ಲಗಾವ್. ಲಗಾವ್ ಅಂದರೆ ಅಟ್ಯಾಚ್ಮೆಂಟ್. ಈ ಅಟ್ಯಾಚ್ಮೆಂಟ್ ಮೊದಲು ಯಾರ ಮೇಲೆ ಇದೆ? ನಮ್ಮದು ನಮ್ಮ ಮೇಲೆ ನಮ್ಗೆ ಬೈಕ್ ಅಟ್ಯಾಚ್ಮೆಂಟ್. ಆಮೇಲೆ ಈ ಅಟ್ಯಾಚ್ಮೆಂಟ್ ಇರುವಾಗ ಬಾಬಾ ಹೇಳ್ತಾರೆ, जब तक आप ये देह का अभिमान से परे नहीं होंगे तब तक बाप के समीप नहीं जा सकते. ಈ ದೇಹದ ಅಭಿಮಾನ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನಮಗೆ ಬಾಬಾರವರ ನೆನಪಿನಲ್ಲಿ ಸ್ಥಿತರಾಗಲು ಸಾಧ್ಯವಿಲ್ಲ. ಇದರಿಂದ ನಾವು ಭಿನ್ನರ ಅಟ್ಯಾಚ್ಮೆಂಟ್. ಬಾಬಾ ಒಂದು ದೇಹ ಅಭಿಮಾನ, ಇನ್ನೊಂದು ದೇಹ ಭಾರ. ದೇಹ ಭಾರ ಅಂದರೆ ಏನು? ದೇಹ ಅಭಿಮಾನ ಅಂದರೆ ದೇಹಾಭಿಮಾನ ಅಂದರೆ ದೇಹಾಭಿಮಾನ ಆಯಿತು. ಮತ್ತೆ ಯಾರು ಇಲ್ಲ. ಹಲೋ, ಮತ್ತೆ ಕೂತಿರಲ್ಲ, ನಮ್ಮ ಜೊತೆಗಿದ್ರ ಇದರ ಏನು ಹೇಳ್ತಾ ಇದ್ದಾರೆ? ಬಾಬನ ಜೊತೆಲಿದ್ರ ಆಗಿದೆ. ದೇಹ ಅಭಿಮಾನ ಅಂದರೆ ನಾನು ತುಂಬ ಓದಿದವನು, ನಾನು ಸುಂದರನಾಗಿದ್ದೇನೆ, ನನಗೆ ತುಂಬ ಹಣ ಇದೆ, ನನಗೆ ತುಂಬ ಜನ ಸೇವೆ ಕೊಡೋರಿದ್ದಾರೆ. ಇದೆಲ್ಲ ದೇಹದ ಅಭಿಮಾನ. ದೇಹಮಾನ ಅಂದರೆ ಏನು ಅಂದರೆ ನಾನು ಸ್ತ್ರೀ, ನಾನು ಪುರುಷ, ಇದು ದೇಹದ ಭಾನ. ವಾಸ್ತವದಲ್ಲಿ ನಾವು ಸ್ತ್ರೀನೂ ಅಲ್ಲ, ಪುರುಷನೂ ಅಲ್ಲ. ಆಯ್ತಾ? ಪುರುಷನ ತಾನೇ ಇಲ್ಲಿ ಕೂತಿರು, ಪುರುಷ ಅಲ್ಲ. ನಾನು ಆತ್ಮ, ನಾನು ಶರೀರ. ನಮ್ಮ ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಂಬರ್ ಒನ್ ಪುರುಷಾರ್ಥ ಏನಪ್ಪ ಅಂತ ಹೇಳಿದ್ರೆ ಆತ್ಮ ಅಭಿಮಾನಿ ಆಗಲಿಲ್ಲ. ಇದು ನಂಬರ್ ಒನ್ ಪುರುಷಾರ್ಥ. ಯಾವಾಗ ನಾವು ಕೋರ್ಸ್ ತಗೊಂಡಿವಿ ಆವಾಗಲಿಂದ ಇಲ್ಲಿವರೆಗೆ ಯಾವುದು ಪುರುಷಾರ್ಥ ನಡೀತಾ ಇದೆ? ಆತ್ಮ ಅಭಿಮಾನಿ ಆಗುವ ಅಭ್ಯಾಸ ನಡೀತಾ ಇದೆ ಅಲ್ವಾ? ಸೊ ನಾವು ಆತ್ಮಾಭಿಮಾನಿ ಆಗಬೇಕು ಬೇಡವಾ? ಆಗ್ಬೇಕಲ್ಲ. ಆಗ್ಬೇಕಂದ್ರೆ ಬಾಬಾ ಏನು ಹೇಳ್ತಾರೆ? ಅಟೆನ್ಷನ್ ಅವರ ಅಭ್ಯಾಸ. श्रद्धावान लभते ज्ञान तत्पर संजेन्द्रिय ज्ञान लभता पराम शांति वज्रेनादि गच्छति. में कहता है श्रद्धा इಟ್ಟು ಯಾರಿಗೆ ಅಟೆನ್ಷನ್ ಇದೆ, ಯಾರ ಮೇಲೆ ಅಟೆನ್ಷನ್ ಇರಬೇಕಾಗಿದೆ? ನಮ್ಮ ಮೇಲೆ ಇರಬೇಕಾಗಿದೆ. ನಮ್ಮ ಮೇಲೆ ನಾನು ನೋಡ್ತಾ ಇದ್ದೇನೆ,
ನಾನು ಆತ್ಮ ನೋಡ್ತಾ ಇದ್ದೀನಿ, ನಾನು ಆತ್ಮ ಕೇಳ್ತಾ ಇದ್ದೀನಿ, ನಾನು ಆತ್ಮ ಮಾತಾಡ್ತಾ ಇದ್ದೀನಿ. ಕಣ್ಣು ನೋಡ್ತಾ ಇಲ್ಲ. ಯಾರು ನೋಡ್ತಾ ಇದ್ರು? ಕಣ್ಣಿನ ಮುಖಾಂತರ ನಾನು ನೋಡ್ತಾ ಇದ್ದೀನಿ. ಇದು ಕಿಟಕಿ, ಚಶ್ಮಾ. ಕಣ್ಣಿನ ಮುಖಾಂತರ ನಾನು ನೋಡ್ತಾ ಇದ್ದೀನಿ, ಕಿವಿಗಳ ಮುಖಾಂತರ ನಾನು ಕೇಳ್ತಾ ಇದ್ದೇನೆ. ಇದು ಅಟೆನ್ಷನ್. ನಾವು ನಮ್ಮ ಮೇಲೆ ಗಮನ ಹರಿಸಬೇಕಾಗಿದೆ. ನಿರಂತರವಾದ ಈ ಗಮನ ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದೆ. ಅಭ್ಯಾಸ ಬಹಳ ಸಹಜವಾಗಿದೆ. ನಡೀತಾ ಹೋಗ್ತಾ ಕೂಡ್ತಾ ನೋಡ್ತಾ ಮಾತಾಡ್ತಾ ಒಂದು ಆತ್ಮನ ಸ್ವಧರ್ಮದಲ್ಲಿ ಇರುವ ಅಭ್ಯಾಸ ನಿರಂತರ. ಆತ್ಮನ ಸ್ವತಂತ್ರ ಯಾವ ಸ್ವಧರ್ಮ ಯಾವುದು? ಶಾಂತಿ. ಶಬ್ದ ಪ್ರಕಟ ಆಗದಕ್ಕೆ ಮುಂಚೆ ಅದು ಯಾವ ಸ್ಥಿತಿಯಲ್ಲಿ ಇರ್ತದೆ? ಮೌನಾವಸ್ಥೆಯಲ್ಲಿ ಇರ್ತದೆ. ಮೌನಾವಸ್ಥೆಯಲ್ಲಿ ಇರ್ತದೆ. ಸಂಕಲ್ಪ ಹೆಂಗಿರ್ತದೆ? ಮೌನಾವಸ್ಥೆಯಲ್ಲಿ ಇರ್ತದೆ. ಹೌದಾನೆ? ಸಂಕಲ್ಪ ಮಾಡೋರು ಯಾರು ಮಾಡ್ತಾರೆ? ನಾವೇ ತಾನೇ ಮಾಡೋದು. ಸಂಕಲ್ಪ ಎಲ್ಲಿ ಹುಟ್ಟುತ್ತದೆ? ಹೇಳಿ, ಸಂಕಲ್ಪ ಎಲ್ಲಿ ಹುಟ್ಟುತ್ತದೆ? ಇಲ್ಲಿ ಆತ್ಮ ಅಂದರೆ ರಿವೈಸ್ ಮಾಡೋಣ. ಹೊರತು ಯಾರು ಕೇಳ್ತಾರೆ ಆತ್ಮ ಅಂದರೆ ಏನು ಕೇಳಿ, ಮಾತೇರಿ ಹೇಳ್ತಾರೆ ಆತ್ಮ ಅಂದರೆ ಯಾರಾದರೂ ಒಬ್ಬರು ಎಂತಂದು ಹೇಳಿ ಸ್ಪಷ್ಟವಾದ ಉತ್ತರ ಕೊಡಬೇಕು. ಆತ್ಮ ಅಂದರೆ ಏನು? ಹೇಗೆ ಆತ್ಮ ಅಂದರೆ ಏನು ಗೊತ್ತಿಲ್ವ? ಬಿಂದು ಆತ್ಮ. ಆಯಿತು. ಮತ್ತೇನು ಆತ್ಮ? ಮತ್ತೇನು ಆತ್ಮ? ಅವಿನಾಶಿ ಆತ್ಮ. ಅವಿನಾಶಿ. ಅವಿನಾಶಿ. ಓಕೆ, ಆತ್ಮ ಅವಿನಾಶಿ. ಆಮೇಲೆ ಆತ್ಮ ಅಂದರೆ ಏನು? ಜ್ಯೋತಿರ್ಬಿಂದು. ಆಯಿತು. ಆತ್ಮ ಅಂದರೆ ಏನು? ಹೇಳಿಲ್ಲ. ಪರಮಾತ್ಮ ಶಬ್ದ. ಓಕೆ. ಆತ್ಮ ಅಂದರೆ ಏನು? ಎಲ್ಲ ಕರೆಕ್ಟ್. ಎಲ್ಲ ಕರೆಕ್ಟ್. ಈ ಸ್ಪಷ್ಟ ಜ್ಞಾನ ನಮ್ಮಲ್ಲಿ ಇದೆ. ನಾನು ಆತ್ಮ, ಮನಸ್ಸು, ಬುದ್ಧಿ, ಸಂಸ್ಕಾರಗಳಂತೂ ಕೂಡಿರ್ತಕ್ಕಂಥ 7 ದಿವ್ಯ ಗುಣಗಳು ಹೊಂದಿರತಕ್ಕಂಥ ಒಂದು ಸೂಕ್ಷ್ಮಾದಿ ಸೂಕ್ಷ್ಮ ಅವಿನಾಶಿ ಪ್ರಕಾಶ ಬಿಂದು ನಾನು ಮಾತ್ರ. ಗೊತ್ತಾಯ್ತಾ? ಆತ್ಮ ಅಂದ್ರೇನು? ಎಲ್ಲರಿಗೂ ಮನಸ್ಸಾಯ್ತಾ? ಮನಸ್ಸಾಯ್ತೆ? ಆ ಮನಸ್ಸೆಲ್ಲಿದೆ? ಹೇಳಿ. ಮನಸ್ಸೆಲ್ಲಿದೆ ಹೇಳಿ. ಆತ್ಮನಲ್ಲಿದೆ. ಮನಸ್ಸೆಲ್ಲಿದೆ? ಆತ್ಮನಲ್ಲಿದೆ. ನಾನು ಆತ್ಮ. ನನ್ನ ವಿಚಾರ ಮಾಡುವ ಶಕ್ತಿಗೆ ಮನಸ್ಸಂತಗಳಾಗ್ತದೆ. ವಿಚಾರ ಮಾಡ್ತಿರ್ತಾನೆ. ವಿಚಾರ ಮಾಡಿದಾಗ ಏನಾಗ್ತದೆ? ನಾವೇನು ಮಾಡ್ತೀವಿ? ಕರ್ಮವನ್ನು ಮಾಡೋದನ್ನು ಶುರು ಮಾಡ್ತೀವಿ. ನೋಡೋದು ಒಂದು ಕರ್ಮ, ವಿಚಾರ ಮಾಡೋದು ಒಂದು ಕರ್ಮ. ಸಂಕಲ್ಪ ಮೌನ ಅವಸ್ಥೆಯಲ್ಲಿ ಆಯ್ತಲ್ಲ. ಸೊ ಈ ಸಂಕಲ್ಪ, ಒಳ್ಳೆಯ ಸಂಕಲ್ಪ ಇರುವಾಗ ಏನು ಅನುಭವ ಆಗ್ತದೆ? ಅನುಭವ ಏನಾಗ್ತದೆ? ಒಳ್ಳೆಯ ಸಂಕಲ್ಪ ಇರುವಾಗ ಏನು ಅನುಭವ ಆಗ್ತದೆ? ಸುಖದ ಅನುಭವ ಆಗ್ತದೆ. ಆಮೇಲೆ ಯಾವುದೇ ಒಂದು ದುಃಖದ ಸಂಕಲ್ಪ ಅಂತ ಇಟ್ಕೊಳ್ಳಿ,
ಅದು ಬಂದಾಗ ನಮಗೆ ಅನುಭವ ಆಗ್ತದೆ, ದುಃಖದ ಅನುಭವ ಅಲ್ವಾ. ಸುಖ ದುಃಖ ಅಂತ ಹೇಳಿದ್ರೆ ಸುಖ ಒಂದು ಸಂಕಲ್ಪ, ದುಃಖ ಇನ್ನೊಂದು ಸಂಕಲ್ಪ. ಸುಖ ದುಃಖ ವಸ್ತು ವ್ಯಕ್ತಿ ವೈಭವಗಳಲ್ಲಿ ಇಲ್ಲ, ಮತ್ತು ಯಾವುದರಲ್ಲಿದೆ? ನಮ್ಮಲ್ಲಿದೆ. बाबा पदे पदे ಹೇಳ್ತಾರೆ, बच्चे कोई तुमको दुख देता है वो कचरा है. बाबा बाबा ಹೇಳ್ತಾರೆ ಅದೇನಿದೆ, ಅದು ಕಚ್ಚಡ ಇದೆ, ಅದೇ ಅದಕ್ಕೆ ತಗೋತಾರೆ. ನಿಮಗೆ ದುಃಖ ಬೇಕಾಗಿಲ್ಲ, ಮತ್ತು ನೀವು ಯಾವ್ದಕ್ಕೆ ತಗೋತೀರ? ಹೌದಲ್ಲ, ನೀವು ಅದು ತಗೋಬೇಡಿ ಅಂತ ಹೇಳ್ತಾರೆ ಅಲ್ವಾ. ಅದರಿಂದ ಬೇರೆಯವರಿಗೆ ನಾವು ಕಚ್ಚಡ ಕೊಟ್ಟರೆ ಅವರು ತಗೋತಾರ? ಇಲ್ಲ. ದುಃಖ ಮತ್ತೆ ಸುಖ ನನ್ನ ತೀರ್ಮಾನ ಇದೆ. ನನಗೆ ಸುಖವಾಗಿರ್ಬೇಕಂತಕ್ಕಂಥ ತೀರ್ಮಾನ ತಗೊಂಡ್ರೆ ನಾನು ಸುಖವಾಗಿರ್ತೀನಿ. ಅದಕ್ಕೆ ತಕ್ಕಂಥ ಸಂಕಲ್ಪ ನನ್ನ ಮನಸ್ಸಲ್ಲಿ ಬರ್ತದೆ, ಗೊತ್ತಾಗ್ತದೆ. ಅದಕ್ಕೆ